ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಯಚೂರು ನಗರದ ಜಿಲ್ಲಾ ಕಾರಾಗೃಹದಲ್ಲಿ ದಿನಾಂಕ 31/3/2026ರಂದು ಭಗವಾನ್ ಮಹಾವೀರ ಕಲ್ಯಾಣ ಜನ್ಮೋತ್ಸವ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಡಿವೈಎಸ್ಪಿ ಶಾಂತವೀರ್ ಇವರು ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾ ಭಗವಾನ್ ಮಹಾವೀರರು 5 ಪ್ರಮುಖವಾದ ತತ್ವಗಳನ್ನು ಬೋಧನೆ ಮಾಡಿದರು. ಅಹಿಂಸೆ, ಸತ್ಯ, ಆಸ್ಥ್ಯ, ಸಂಯಮ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇವು ಅತ್ಯಂತ ಪ್ರಮುಖವಾದವುಗಳು. ಪ್ರತಿಯೊಂದು ಅಂಶಗಳು ನಾವು ಪಾಲನೆ ಮಾಡಿದರೆ ನಮ್ಮ ಜೀವನದಲ್ಲಿ ನಾವೆಂದೂ ತಪ್ಪು ಮಾಡೋದಿಲ್ಲ. ತಾವು ಯಾವುದೇ ಒಂದು ತಪ್ಪು ಮಾಡಿ ಬಂದು ಗಾಯಗಳಾಗಿದ್ದರೆ ಅಂಶಗಳನ್ನ ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕು. ಅವರು ಜೀವನದಲ್ಲಿ ಮುಂದೆ ತಪ್ಪು ಮಾಡಲು ಅವಕಾಶವಿರುವುದಿಲ್ಲ. ಅವರ ಪ್ರಮುಖ ಅಂಶ ಸಮಾಜ, ದೇಶ, ರಾಷ್ಟ್ರ ಎಲ್ಲವೂ ಶಾಂತಿಯಾಗಿರಬೇಕೆಂಬುದು ಪ್ರಮುಖವಾದ ಅಂಶವಾಗಿತ್ತು. ಸುಮತಿನಾಥ ಜೈನ್ ಮೂರ್ತಿ ಪೋಷಕ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಚಂದ್ ಚೋರಡಿಯಾ, ದೇವಸ್ಥಾನದ ಟ್ರಸ್ಟ್ ಸದಸ್ಯರುಗಳಾದ ಅಶ್ವಿನ್ ಬಾಟಿಯಾ, ಕಾಂತಿಲಾಲ ಚಾಜಿಂಡಾ, ಹರೀಶ್ ಡೋಖಾ, ಅಶೋಕ್ ಕೊಠಾರಿ, ಸೂರಜ್ ವೇದಮೂಥ, ವೀರೇಂದ್ರ ಚೋರಡಿಯಾ, ಗೌತಮ್ ಚೋರಡಿಯಾ, ದೇವಸ್ಥಾನದ ವ್ಯವಸ್ಥಾಪಕ ಸಂಜಯ್ ಗಡ್ಡ, ಮಹಿಳೆಯರಾದ ಶ್ರೀಮತಿ ಕೌಶಲು, ಅಶೋಕ್ ಕುಮಾರ್ ಜೈನ್, ಶ್ರೀಮತಿ ಇಂದಿರಾ ವೀರೇಂದ್ರ, ಶ್ರೀಮತಿ ಸಂಜಯ್ ಗಡ್ಡ ಮುಂತಾದವರೆಲ್ಲ ಭಾಗವಹಿಸಿದವರು. ಇದೇ ಸಂದರ್ಭದಲ್ಲಿ ಎಲ್ಲಾ ಖೈದಿಗಳಿಗೆ ಸಂಘದ ವತಿಯಿಂದ ಸಿಹಿ ಹಂಚಲಾಯಿತು. ಈ ದಿನ ಒಂದು ಸುದಿನ. ಇವತ್ತಿಗೆ ನೀವು ನಿರ್ಧಾರ ಮಾಡಬೇಕು, ನಾನು ಯಾವತ್ತೂ ಮುಂದೆ ಗಲಾಟೆಗಳು ಮಾಡಲ್ಲ. ಸಿಟ್ಟಿನ ಕೈಗೆ ನಾನು ಮನಸ್ಸು ಅಥವಾ ನನ್ನ ಕೆಲಸ ಕೊಡಲ್ಲ, ಅದಕ್ಕೆ ಕೊಟ್ಬಿಟ್ಟು ಕೆಲಸ ಮಾಡಿಬಿಟ್ಟು ಏನೋ ಒಂದು ಅನಾಹುತಕ್ಕೆ ದಾರಿ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಇನ್ಮುಂದೆ ಶಾಂತವಾಗಿರ್ಲಿಕ್ಕೆ ಪ್ರಯತ್ನ ಪಡಿ. ಅದೇ ರೀತಿ ಜೈನ್ ಸರ್ ಅವರು, ಅಶೋಕ್ ಕುಮಾರ್ ಜೈನ್ ಸರ್ ಅವರು ಬಂದಿದ್ರು. ಲಾಸ್ಟ್ ಟೈಮು ನನ್ನನ್ನು ಕರೆದು ಅವರು ಒಂದು ಕಾರ್ಯಕ್ರಮ ಮಾಡಿದ್ರು. ಮನೆ ಬಂದು ಕೇಳ್ಕೊಂಡ್ರು, ನಿಮ್ಮ ಕಾರಾಗೃಹದ ಬಂದಿಗಳಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ, ದಯವಿಟ್ಟು ಬನ್ನಿ ಸರ್ ಅಂತ ಹೇಳಿದ್ವಿ. ಯಾಕೆ ಅಂದರೆ ಬರೀ ಬಂದಿಗಳಷ್ಟೇ ಅಲ್ಲ, ನಾವು ಕೂಡ ಇಲ್ಲಿದ್ದು ಸ್ಟ್ರೆಸ್ ತುಂಬ ಆಗಿರುತ್ತೆ. ನಮಗೆ ಆಲೋಚನೆಗಳು ಯಾವಾಗಲೂ ನೆಗೆಟಿವ್ ಆಗಿ ಬರುತ್ತೆ. ನೀವು ಬಂದು ಒಂದು ಈ ಥರ ಕಾರ್ಯಕ್ರಮಗಳು ಮಾಡಿ, ಇದರಿಂದ ನಮ್ಮ ಮನಸ್ಸು ಎಷ್ಟೋ ತಿಳಿಗೊಳ್ಳುತ್ತೆ, ಎಷ್ಟೋ ಕೆಟ್ಟ ಯೋಚನೆಗಳು ದೂರ ಹೋಗುತ್ತೆ, ಒಳ್ಳೆಯ ಆಲೋಚನೆಗಳು ಬರುತ್ತೆ. ಇಂತಹ ಮಹಾಪುರುಷರ ಒಂದು ಹುಟ್ಟುದ ದಿನ, ಜಯಂತಿನ ನಾವು ನಮ್ಮ ಕಾರಾಗೃಹದಲ್ಲಿ ಮಾಡೋದು ನಮ್ಮ ಅದೃಷ್ಟ. ಅದು ನಮ್ಮೆಲ್ರಿಗೂ ಅವರ ಆಶೀರ್ವಾದ ಇರಲಿ. ನಮ್ಮೆಲ್ರಿಗೂ ಅವರ ಒಂದು ಆಶೀರ್ವಾದದಿಂದ ನಮ್ಮಲ್ಲಿರೋ ಒಂದು ಕೋಪ ಮತ್ತೆ ಉದ್ವೇಗ ಎಲ್ಲ ಕಡಿಮೆ ಆಗಲಿ, ಶಾಂತಿ ನಮ್ಮ ಮನಸ್ಸಲ್ಲೂ ಇರಲಿ ಅಂತ ಕೇಳ್ಕೊಂಡೆ. ಹಾಗೆ ಇವತ್ತು ಅವರೆಲ್ಲ ಟೀಮು ಬಂದು ನಮಗೆ ಒಂದು ಶಾಂತಿ ಮಂತ್ರನ ಹೇಳ್ಕೊಟ್ಟಿದ್ದಾರೆ. ಅದರಿಂದ ತಾವೆಲ್ಲರೂ ಶಾಂತವಾಗಿ ಇರಬೇಕು, ಒಳ್ಳೆಯದನ್ನ ಕಲಿಬೇಕು, ಕೆಟ್ಟದನ್ನ ಬಿಡಬೇಕು ಅಂತ ಆಶಿಸ್ತೀನಿ. ಮತ್ತೊಮ್ಮೆ ಅಲ್ಲಿ ಬರ್ತಾ ಬಾಹುಬಲಿ ಕಥೆನೂ ಬರ್ತದೆ, ಅಣ್ಣ ತಮ್ಮಂದ್ರ ಕಥೆ. ಹಂಗಾಗಿನೇ ಈಗಲೂ ಆ ಬುಕ್ ಸಿಕ್ಕರೆ ಟೈಮ್ ಸಿಕ್ಕಾಗ ಓದಕ್ಕೆ ಶುರು ಮಾಡ್ತೇನೆ. ತುಂಬಾ ಮಹೋನ್ನತವಾಗಿರ್ತಕ್ಕಂಥ ಕಾವ್ಯ. ಅದರಲ್ಲಿ ಯಾರು ಚೆನ್ನಾಗಿ ಓದ್ಕೊಳ್ತಾರೆ 100% ಜೀವನದಲ್ಲಿ ತಮ್ಮ ಇರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನು ದೂರ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದರಲ್ಲಿ ಅಷ್ಟೇ ಮಹಾವೀರನ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಅವರ 5 ತತ್ವಗಳನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಇಲ್ಲಿರ್ತಕ್ಕಂಥವ್ರು ಯಾರು ಇಲ್ಲಿ ಬರಗೆ ಅವಕಾಶನೇ ಇರೋಂಗಿಲ್ಲ. ಅನಿತಾ ಮೇಡಮ್ ಅವರ ಎಲ್ಲ ಸರಿಗಳೆಲ್ಲ ಖಾಲಿನ ಇರ್ತಾವೆ, ಅವ್ರಿಗೆ ಕೆಲಸನೇ ಇರೋಂಗಿಲ್ಲ. ಇಲ್ಲಿರ್ತಕ್ಕಂಥವ್ರು ಮತ್ತೆ ಇನ್ನೊಂದ್ಸರಿ ನೀವೇನಾದ್ರೂ ಆ ಬೋಧನೆಗಳ ಚೆನ್ನಾಗಿ ಕಲ್ತ್ಕೊಂಡು ಹೋದ್ರೆ ಇನ್ನೊಂದ್ಸರಿ ಮತ್ತೆ ವಾಪಸ್ ನೀವು ಇಲ್ಲಿ ಬರಲ್ಲ. ಎಷ್ಟು ಚೆನ್ನಾಗಿ ಹೇಳಿದಾನೆ. ಅಹಿಂಸೆ, ಸತ್ಯ, ಆಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ಈ 5 ತತ್ವಗಳನ್ನ ಯಾವ ಮನುಷ್ಯ ಚೆನ್ನಾಗಿ ತಿಳ್ಕೊಳ್ತಾನೆ, ಅರ್ಥ ಮಾಡ್ಕೊಳ್ತಾನೆ, ಅವನು ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ. ಜೀವನದಲ್ಲಿ ಎಲ್ಲನೂ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಸಾಲಿಗೆ ನಿಲ್ತಾನೆ. ನಾವೆಲ್ಲ ಅದು ಯಾವುದೋ ಒಂದು ಕೇಸಲ್ಲಿ ನಾವು ಸೇರ್ಕೊಂಡೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಹಿಂಸೆ ಆಗಿರ್ತದೆ. ಆ ಹಿಂಸೆ ಆಗಬಾರ್ದು. ಅಹಿಂಸೆ ಪರಮಧರ್ಮ, ಅಹಿಂಸೆಯೇ ಪರಮಧರ್ಮ ಅಂತ ಹೇಳಿ ವಾಕ್ಯವನ್ನು ಕೊಟ್ಟಿರ್ತಕ್ಕಂಥ ಶ್ರೇಷ್ಠ. ನಾವೆಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾನು ಮಾಡ್ತಕ್ಕಂಥ ಕೆಲಸದಿಂದ ಬೇರೆಯವರಿಗೆ ನೋವಾಗುತ್ತಾ, ಅದರಿಂದ ಅವನು ಎಷ್ಟು ದುಃಖಿತನಾಗ್ತಾನೆ. ಹಾಗಾಗಿನೇ ನಾನು ಹಿಂಸೆ ಮಾಡಬಾರ್ದು ಅನ್ನೋ ಕಲ್ಪನೆ ನಮ್ಮ ಮನಸ್ಸಲ್ಲಿ ಬಂದ್ಬಿಟ್ರೆ ಯಾವೊಬ್ಬ ವ್ಯಕ್ತಿನೂ ಸಹ
ಕೆಟ್ಟನಾಗ ಸಾಧ್ಯನೇ ಇಲ್ಲ. ಇದರಲ್ಲಿ ಸತ್ಯದ ಬಗ್ಗೆ ಇದೆ, ಆಸೆ ಅಂತ ಇದೆ ನೋಡಿ. ಇಲ್ಲಿ ಬಹಳ ಜನ ಇರ್ಬೋದೇನು, ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡು ನಾವೆಲ್ಲ ಬಂದಿರ್ಬೋದೇನು, ಬಟ್ ಪರರ ವಸ್ತುವನ್ನ ಮುಟ್ಟಬಾರ್ದು. ಪರರ ವಸ್ತುವನ್ನು ಮುಟ್ಟಿದ್ರೆ ಅದು ಶ್ರೇಷ್ಠ ಅಲ್ಲ, ಅದು ಪಾಪಕ್ಕೆ ಸಮಾಂತರ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಕಳ್ತನೂ ಮಾಡಂಗಿಲ್ಲ. ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡ್ಬಿಟ್ರೆ ಅಪರಿಗ್ರಹ, ಅಷ್ಟಕ್ಕೆ ಜೀವನಕ್ಕೆ ತೃಪ್ತಿ ಪಟ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಬೇರೆ ಬೇರೆ ಕೆಟ್ಟ ಕೆಲಸಗಳನ್ನ, ಈ ದ್ರೋಹ ವಂಚನೆ ಅಂತ ಪ್ರಕರಣ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮ ರಾಜ್ಯದಲ್ಲಿ ಫೇಮಸ್ ಇದೆ ವಂಚನೆ ಪ್ರಕರಣಗಳಂತೂ ತುಂಬಾ ಫೇಮಸ್. ಕೋಟಿಗಟ್ಟಲೆ ವ್ಯವಹಾರ ವಂಚನೆಯಲ್ಲಿ ಮುಳುಗೋಗಿರ್ತಕ್ಕಂಥ ಪ್ರಕರಣಗಳು ನಮ್ಮಲ್ಲಿದ್ದಾವೆ. ಅದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಯಾರ ಅಪರಿಗ್ರಹವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ, ಯಾರು ಇನ್ನೂ ಬೇಕು ಅಂತೇಳಿ ಆಸೆ ಪಡ್ತಕ್ಕಂಥದ್ದು. ಇನ್ನು ಮನುಷ್ಯನಿಗೆ ಅತ್ಯಂತ ಶುದ್ಧವಾಗಿರ್ತಕ್ಕಂಥದ್ದು ಬ್ರಹ್ಮಚಾರಿ, ಅದನ್ನ ಪಾಲನೆ ಮಾಡ್ಬಿಟ್ರಂತೂ ಬೇರೆಯವರೆಲ್ಲ ಹೇಳ್ತಾರೆ, ಬಟ್ ಸಮುದಾಯದಲ್ಲಂತೂ ತುಂಬಾ ಚೆನ್ನಾಗಿ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಈ ಅಂಶಗಳನ್ನ ಚೆನ್ನಾಗಿ ಇಟ್ಕೊಂಡ್ಬಿಡಿ. ಇನ್ನೊಂದು ಒಳ್ಳೆ ಮುಖ್ಯಾಂಶ ಹೇಳಿದಾರೆ, ಅದು ಕರ್ಮ ಸಿದ್ಧಾಂತ ಅಂತಿದೆ. ಆ ಕರ್ಮ ಸಿದ್ಧಾಂತದಲ್ಲಿ ನಮ್ಮ ಸಂತೋಷಗಳಿಗೆ ದುಃಖಗಳಿಗೆ ಬೇರೆ ಯಾರು ಹೊಣೆಗಾರಲ್ಲ, ನಾವೇ ಹೊಣೆಗಾರ. ನಾವಿವತ್ತು ಇಲ್ಲಿ ಬಂದಿದ್ವಿ, ಕೂತ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರ್ಬೋದು ಯಾರೋ ಸುಳ್ಳು ಕೇಸ್ ಕೊಟ್ರು, ಅಥವಾ ನಮ್ಮ ಮನೆ ಇಂಥ ಪರಿಸ್ಥಿತಿ ಇತ್ತು, ಅಂತ ಪರಿಸ್ಥಿತಿ ಇತ್ತು, ಅಥವಾ ನಮ್ಮ ಫ್ರೆಂಡ್ ಬಾರ ಕಳ್ತನ ಮಾಡಕ್ ಕರ್ಕೊಂಡು ಹೋಗೋಣ ಅಂತ ಅಂದ, ಯಾರೊಬ್ಬನಿಗೂ ಏನೋ ಕೇಸ್ ಮಾಡಿದ್ದ ಅವನ ಜೊತೆ ನಾನು ಓದ್ನಿ, ಅದಕ್ಕೆ ನಮ್ಮ ಫ್ರೆಂಡ್ ಕಾರಣ, ಅಥವಾ ಮತ್ತೊಂದು ಏನೋ ಇಲಾಖೆಯವರು ಸರಿಯಾಗಿ ಅನಾಲಿಸಿಸ್ ಮಾಡಲಿಲ್ಲ, ಎಂಕ್ವೈರಿ ಮಾಡಲಿಲ್ಲ, ಇದೆಲ್ಲರೂ ನಾವೇನೇನು ಹೇಳ್ತೀವಲ್ಲ ಇದೆಲ್ಲ ಸುಳ್ಳು. ಯಾರು ತಮ್ಮ ಕರ್ಮವನ್ನ ಮಾಡಿರ್ತಾರೆ, ಒಳ್ಳೆ ಕರ್ಮ ಮಾಡಿದ್ರೆ ಶ್ರೇಷ್ಠವಾಗಿ ಸುಖವಾಗಿರ್ತಾನೆ. ಯಾರು ತನ್ನ ಕರ್ಮ ಪಾಪದಾಗ ಇರ್ತದೆ, ಕಷ್ಟದಲ್ಲಿರ್ತದೆ, ಆ ಕರ್ಮ ಕೆಟ್ಟದಾಗಿರ್ತದೆ, 100% ಅವರು ಅನುಭವಿಸ್ತಾರೆ. ನಾನಿನ್ನ ಮಂಜುನಾಥಿಗೆ ಹೇಳ್ತಾ ಇದ್ದೆ, ಕೂತಾನ ಮಂಜುನಾಥಿಗೆ, ಅವ್ನಿಗೆ ಹೇಳಿದ್ನಿ ಇನ್ನೊಂದ್ಸರಿ ಇವತ್ತು ಇಲ್ಲಿ ಬರಲೇಬಾರ್ದು, ನೀ ಮಾಡಿರ್ತಕ್ಕಂಥ ಒಂದು ಕರ್ಮದಿಂದ ನಿನ್ನ ಹೆಂಡತಿಯನ್ನ ಕಳ್ಕೊಂಡೆ, ನಿನ್ನ ತಾಯಿಯನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದೆಯಾ, ಸುಮ್ಮನೆ ಅರ್ಥ ಮಾಡ್ಕೊಂಡ್ಬಿಡು ನೀನು ಮಾಡಿರ್ತಕ್ಕಂಥ ಕರ್ಮ ಎಂಥದಿದೆ ಅಂತ. ಅವ್ನು ಕಣ್ಣೀರು ಹಾಕಿದ, ಇಲ್ಲ ಸರ್ ನಾನು ತಪ್ಪಾಗಿದೆ, ನಾನು ಏನೋ ಮಾಡಬಾರ್ದು, ಏನೋ ಅಂದ್ಕೊಂಡಿದ್ದೆ, ಏನಾಗೋಯ್ತು, ನಾನು ಮಾಡಿದ್ದು ಮಿಸ್ಟೇಕು, ನನ್ನ ಲೈಫಲ್ಲಿ ಬದಲಾಗ್ತೀನಿ ಸರ್, ನಾನು ವಾಪಸ್ ಬರ್ತೀನಿ, ಬಂದಾದ್ಮೇಲೆ 100% ಜೀವನದಲ್ಲಿ ಎಲ್ಲರಿಗೂ ಮಾದರಿ ಬದುಕು ತೋರಿಸ್ತೀನಿ ಅಂತ ಹೇಳಿದ್ರು. ಅದು ಬೇಕಾಗಿದೆ. ನಾವಿವತ್ತೆಲ್ಲ ಕಾರ್ಯಕ್ರಮ ಮಾಡ್ತಿರೋದು ಉದ್ದೇಶ ಇಷ್ಟೇ, ಸುಮ್ಮನೆ ನಮ್ದು ಏನೋ ಮಹಾವೀರ ಜಯಂತಿ ಐತೆ ಬರ್ಬೇಕು, ಆಚರಣೆ ಮಾಡ್ಬೇಕು, ನಿಮ್ಗೆಲ್ಲ ಸ್ವೀಟ್ ಕೊಟ್ಟು ಹೋಗ್ಬೇಕನ್ನೋ ಉದ್ದೇಶಕ್ಕೆ ನಾವು ಬಂದಿಲ್ಲ. ಇದರಲ್ಲಿ ಆದ್ರೂ ಬಹಳ ಜನ ಬೇಡ ಅವ್ರಿಗೆ ನೋಡೋದು ಬೇಡ. ಇಲ್ಲೇ ನೋಡಿ, ಯಾರೊಬ್ರು ತುಂಬಾ 100% ಕರೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರಿಲ್ಲ. ಎಲ್ಲರೂ ಸಣ್ಣ ಪಣ್ಣ ತಪ್ಪುಗಳು ಇದ್ದೇ ಇರ್ತಾವೆ. ನೀವು ಸ್ವಲ್ಪ ತಪ್ಪುಗಳನ್ನ ಜಾಸ್ತಿ ಮಾಡಿ ಕೂತ್ಕೊಂಡಿರಿ, ನಾವೆಲ್ಲ ಒಂದು ಸ್ವಲ್ಪ ತಪ್ಪುಗಳನ್ನು ತುಂಬಾ ಕಡಿಮೆ ಮಾಡಿ ಇಲ್ಲಿ ನಿಂತ್ಕೊಂಡಿವಿ ಅಷ್ಟೇ. ನೀವು ಮನ್ಸು ಮಾಡಿದ್ರೆ ಕರೆಕ್ಟಾಗಿ ಮಹಾವೀರ ತತ್ವಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಇದ್ರಿಗೆ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳಿದ್ದೀರಿ, ಪದವೀಧರರಿದ್ದೀರಿ, ನೀವೆಲ್ಲನೂ ಸಹ ಮನ್ಸು ಮಾಡಿದ್ರೆ ಮುಂದೊಂದು ದಿನ ಇದೇ ವೇದಿಕೆ ಮೇಲೆ ಬಂದು ಮಾತಾಡ್ತಕ್ಕಂಥ ಅವಕಾಶಗಳಿದ್ದಾವೆ. ನಿಮ್ಮಲ್ಲಿ ಬದಲಾವಣೆ ಬರಬೇಕು, ಬದಲಾವಣೆ ತೊಗೊಂಬನ್ನಿ, ಅಹಿಂಸೆ ಧರ್ಮವನ್ನ ಪಾಲನೆ ಮಾಡಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.